ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಇಲ್ಲಿ ಮಾರ್ನಿಂಗ್ ತಿಂಡಿಗೆ ದೋಸೆ ಮಾಡ್ತಾಯಿದ್ದೆ. ಅದು ಈ ಥರ ದೋಸೆಗೆ ತುಪ್ಪ ಹಾಕ್ಕೊಂಡು ಆಲೂಗೆಡ್ಡೆ ಪಲ್ಯ, ಚಟ್ನಿ ಎಲ್ಲ ಇದ್ದರೆ ಸೂಪರಾಗಿರುತ್ತೆ. ಬಟ್ ನಾನಿಲ್ಲಿ ಸದ್ಯಕ್ಕೆ ಪಲ್ಯ ಮಾಡಿಲ್ಲ, ಓನ್ಲಿ ಚಟ್ನಿ ಮಾತ್ರ, ಕಡ್ಲೆ ಬೀಜ ಚಟ್ನಿ ಮಾಡಿದ್ದೆ. ಬಟ್ ನಮಗೂ ಈ ಥರ ಬಿಸಿ ಬಿಸಿ ಯಾರಾದರೂ ಮಾಡಿಕೊಡ್ತಾ ಇರಬೇಕು. ಈ ಥರ ಬಿಸಿ ಬಿಸಿ ದೋಸೆ ಒಂದೊಂದಾಗಿ ತಂದುಕೊಡ್ತಾ ಇರಬೇಕು. ಬಟ್ ನಮಗೆ ಸದ್ಯಕ್ಕೆ ಅದೃಷ್ಟ ಇಲ್ಲ. ತಣ್ಣಗಿರೋನೆ ದೋಸೆನೇ ತಿನ್ಕೊಂಡಿರ್ಬೇಕು ಸುಮ್ಮನೆ ಅಷ್ಟೇ. ಮಧ್ಯಾಹ್ನಕ್ಕೆ ತೊಗರಿ ಕಾಳಿತ್ತು, ಅದು ಕೂಡ ತೊಗರಿ ಕಾಳೆಲ್ಲ ಹಾಕಿ ಸಾಂಬಾರು ಕೂಡ ಮಾಡಿ, ರೈಸ್ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಾಯಿತು. ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು ಟೀ ಮಾಡ್ತಾಯಿದ್ದೆ. ಇಲ್ಲಿ ನನ್ನ ಮಗ ಬಂದು ಹಿಂಸೆ ಕೊಡ್ತಾಯಿದ್ದೆ ನನಗೆ ಅಡುಗೆ ಮನೇಲಿ. ಸರಿ ಅಂತೇಳ್ಬಿಟ್ಟು ಅವ್ನಿಗೆ ಒಂದು ಏಟ್ ಕೊಟ್ಟು ಕಳಿಸ್ದೆ. ಸರಿ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಕೂತಿದ್ದಾನೆ. ಸರಿ ಅಂದೇಳ್ಬಿಟ್ಟು ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡು ಬಂದೆ. ಬಂದಮೇಲೆ ಅವನು ಏನೋ ಡ್ಯಾನ್ಸ್ ಮಾಡ್ತೀನಿ ಅಂತೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದ. ನನಗಂತೂ ನಕ್ಕು ಫುಲ್ಲು ನಗಾಡಿದ್ದೀನಿ. ಏನೋ ಒಂದು ಎಂಟರ್ಟೈನ್ಮೆಂಟು ಮಕ್ಕಳಿಂದ. ನಿಜ ನಮಗೆ ಎಷ್ಟೇ ನೋವು, ಎಷ್ಟೇ ಒಂದು ಫ್ರಸ್ಟ್ರೇಷನ್ ಏನೇ ಇದ್ದರೂ ಕೂಡ ಮಕ್ಕಳಿಂದ ಕೆಲವೊಂದನ್ನು ಮರಿತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ ಅಂತೇಳ್ಬಿಟ್ಟು ಮತ್ತು ಈವ್ನಿಂಗ್ ಹಸ್ಬೆಂಡ್ ಬಂದರು ಡ್ಯೂಟಿಯಿಂದ. ಅವರು ಸ್ವಲ್ಪ ಎಲ್ಲ ಈ ಥರ ಏನೋ ಮಹಾಲಕ್ಷ್ಮಿಯಿಂದ ಗೋಡಂಬಿ, ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿರ್ತಾರಲ್ಲ, ಖಾರ ಮಸಾಲೆ ಎಲ್ಲ ಹಾಕಿ ಅದನ್ನು ತೊಗೊಂಬಂದಿರು. ಅದು ಮತ್ತು ಸಮೋಸ ಎಲ್ಲ ತಿಂದು ಮತ್ತು ನೈಟು ಶಾವಿಗೆ ಮಾಡಿದ್ದೆ. ಸಾಂಬಾರು ಇತ್ತಲ್ಲ, ಅದೇ ಸಾಂಬಾರಿಗೆ ಶಾವಿಗೆ ಮಾಡಿದ್ದೆ. ಸರಿ ಅಂತ ಊಟ ಎಲ್ಲ ಮುಗಿಸಿ ಒಂದು ಲಾಟ್ ಪಾತ್ರೆ ತೊಳೆದಿಟ್ಟಿದ್ದೀನಿ. ಇದಂತೂ ತುಂಬ ಕಷ್ಟಕರವಾದ ಕೆಲಸ ನನಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.